ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೋರ್ಟ್ಗಳಿಂದ ಬರ್ತಿರುವಂತಹ ಇತ್ತೀಚಿನ ತೀರ್ಪುಗಳು ಅಥವಾ ಒಂದು ಹೇಳಿಕೆಗಳು ಸಾಕಷ್ಟು ಜನರಿಗೆ ಅಸಮಾಧಾನಗಳನ್ನು ತರ್ತಾ ಇದೆ. ಆದರೆ ಕೆಲವು ಘಟನೆಗಳು ಮಾತ್ರ ಇಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವ ಇನ್ನೂ ಉಸಿರಾಡ್ತಾ ಇದೆ, ನಾವು ಒಂದು ಭರವಸೆಯನ್ನು ಇಟ್ಕೊಳ್ಳಬಹುದು ಕೋರ್ಟುಗಳ ಬಗ್ಗೆ ಅನ್ನುವಂತಹ ತೀರ್ಪುಗಳು ಆಗಾಗ ಅಪರೂಪಕ್ಕೆ ಬರ್ತವೆ. ಅಂತ ಅಪರೂಪವಾದಂತಹ ಒಂದು ಘಟನೆ ಬಾಂಬೆ ಕೋರ್ಟ್ನಿಂದ ಬರ್ತಾ ಇದೆ. ಬಾಂಬೆ ಕೋರ್ಟ್ನಲ್ಲಿ ಜಸ್ಟಿಸ್ ಮಾಧವ್ ಜೆ ಜಮಾದಾರ್ ಅನ್ನುವಂಥವರು ನ್ಯಾಯಾಧೀಶರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಸಹ ನಿಜವಾಗ್ಲೂ ಓಹೋ, ನಾವು ಹೆಚ್ಚು ಹೆದರಬೇಕಾಗಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಂತ್ಕೊಳ್ತಾ ಇದೆ. ಏನದು ವಿಚಾರ ಅಂತಂದ್ರೆ, ಈ ದೇಶದ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದೀರಾ ನೀವು ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ, ಈ ದೇಶವನ್ನ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಅಮಿತ್ ಶಾಗೆ ಧಿಕ್ಕಾರ ಕೂಗೋದು ದೊಡ್ಡ ಅಪರಾಧನ, ಸರ್ಕಾರಕ್ಕೆ ಧಿಕ್ಕಾರ ಕೂಗೋದು ಅಪರಾಧನ, ಆ ಅಪರಾಧಕ್ಕೆ ಗಡೀಪಾರು ಶಿಕ್ಷೆ ವಿಧಿಸ್ತೀರಾ ನೀವು? ಯಾಕೆ ಹೀಗೆ ಮಾಡ್ತೀರಿ? ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ? ಅದನ್ನ ನೀವು ಕಸ್ಕೊಳ್ತಾ ಇದ್ದೀರಿ ಅಂತ ಮುಂಬೈ ಪೊಲೀಸರಿಗೆ ಈ ಜಡ್ಜು ಸಿಕ್ಕಾಪಟ್ಟೆ ಬೆಂಡೆತ್ತಿದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ, SDPI ನಾಯಕರೊಬ್ಬರನ್ನ ಗಡೀಪಾರು ಮಾಡಲಾಗಿತ್ತು. ಕಾರಣ ಇಷ್ಟೇ, ಅಮಿತ್ ಶಾಗೆ ಧಿಕ್ಕಾರ ಕೂಗಿತ್ತು. ಸೊ ಯಾರು ಆ SDPI ನಾಯಕ, ಯಾಕೆ ಧಿಕ್ಕಾರ ಕೂಗಿದ್ರು, ಅದರ ಜೊತೆಗೆ ಈ ಇಡೀ ಪ್ರಕರಣ ಅಥವಾ ಈ ಇಡೀ ಘಟನೆ ಏನಿದೆ ಬಾಂಬೆ ಕೋರ್ಟ್ನಿಂದ ಬರ್ತಿರುವಂತಹ ಈ ಸುದ್ದಿ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟಿಂದ ಹಿಡಿದು ಸೆಷನ್ಸ್ ಕೋರ್ಟ್ವರೆಗೆ ಸಾಕಷ್ಟು ಈ ಇತ್ತೀಚಿನ ತೀರ್ಪುಗಳು ಅಥವಾ ಜಡ್ಜ್ಗಳು ಮಾಡ್ತಿರುವಂತಹ ಅಬ್ಸರ್ವೇಷನ್ಗಳು, ಅಲ್ಲಿ ಬರ್ತಿರುವಂತಹ ಮಾತುಗಳು ನಮ್ಮನ್ನ ಬೆಚ್ಚಿ ಬೀಳಿಸ್ತಾ ಇದೆ, ಒಂದು ರೀತಿಯಾಗಿ ಆತಂಕಕ್ಕೂ ದೂಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, CJI ಕೊಟ್ಟಂತಹ ಕಾಕ್ರೋಚ್ ಪ್ಯಾರಾಸೈಟ್ ಅನ್ನುವಂತಹ ಹೇಳಿಕೆ, ಅದು ಇವತ್ತು ಏನೆಲ್ಲ ಆಗಿ ಕೂತಿದೆ. ಸಾಕಷ್ಟು ತೀರ್ಪುಗಳ ವಿಚಾರದಲ್ಲೂ ಸಹ ನಾವು ಏನಾಗ್ತಿದೆ ಅನ್ನುವಂತಹ ಆತಂಕಕ್ಕೆ ಹೋಗುವ ರೀತಿಯಾದಂತಹ ತೀರ್ಪುಗಳು ಬರ್ತಿದೆ. ಅದರ ನಡುವೆ ಬಾಂಬೆ ಕೋರ್ಟ್ನಿಂದ ಒಂದು ಒಳ್ಳೆ ಸುದ್ದಿ ಏನಂತಂದ್ರೆ, ಅಲ್ಲಿ ಜಸ್ಟಿಸ್ ಮಾಧವ್ ಜೆ ಜಮಾದಾರ್ ಅವರು ಒಂದು ಗಡೀಪಾರಾದ ಪ್ರಕರಣದ ವಿರುದ್ಧ ಅರ್ಜಿಯನ್ನ ಸ್ವೀಕರಿಸಿ ಅದರ ಮೇಲೆ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಯಾರ್ದದು ಅಂದ್ರೆ, SDPI ಪಕ್ಷದ ಮಹಾರಾಷ್ಟ್ರದ ಒಬ್ಬ ನಾಯಕನದ್ದು. ಆ ವ್ಯಕ್ತಿ, ಅವರ ಹೆಸರು ಸಯೀದ್ ಚೌಧರಿ ಅನ್ನುವಂಥದ್ದು. ಅವರು ಮುಂಬೈ ಸೌತ್ ಸೆಂಟ್ರಲ್ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆಯ ಸಂದರ್ಭದಲ್ಲಿ ಭಾಷಣಗಳನ್ನು ಮಾಡ್ತಿರ್ಬೇಕಾದ್ರೆ ಈ ದೇಶದ ಸರ್ಕಾರದ ನಡವಳಿಕೆ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರ ಕೆಲವು ನಡವಳಿಕೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ದೇಶದ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ್ರು, ಪ್ಲಸ್ ಅಮಿತ್ ಶಾಗೂ ಧಿಕ್ಕಾರವನ್ನ ಕೂಗಿದ್ರು. ಅಷ್ಟು ಸಾಕಿತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ. ಮಹಾರಾಷ್ಟ್ರದ ಪೊಲೀಸರು, ಅದರಲ್ಲೂ ಮುಂಬೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ SDPI ನಾಯಕರನ್ನ, ಯಾರು ಈ ಸಯೀದ್ ಚೌಧರಿ ಅವರನ್ನ ಗಡೀಪಾರೆ ಮಾಡಿಬಿಟ್ರು, ಗಡೀಪಾರು ಆದೇಶ ಕೊಟ್ಟುಬಿಟ್ರು. ಏನಕ್ಕೆ? ಸರ್ಕಾರಕ್ಕೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ ಅಂದಿದ್ದು ಅಷ್ಟೇ ಅಪರಾಧ, ಬೇರೆ ಏನೂ ಅಲ್ಲ. ಬೇರೆ ಏನಕ್ಕೆ ಅವಾಚ್ಯ ಪದಗಳನ್ನು ಬಳಸಿಲ್ಲ, ನಿಂದನೆ ಮಾಡಿಲ್ಲ, ಇನ್ನೇನೂ ಇಲ್ಲ, ಜಸ್ಟ್ ಧಿಕ್ಕಾರಗಳನ್ನ ಕೂಗಿದ್ದು. ಅದರ ವಿರುದ್ಧ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ಅದರ ವಿಚಾರಣೆ ನಡೀತಾ ಇತ್ತು. ಜಸ್ಟಿಸ್ ಮಾಧವ್ ಜೆ ಜಮಾದ್ ಅವರ ಬೆಂಚಿಗೆ ಹೋಯ್ತು. ಅವರು ಆ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಮುಂಬೈ ಪೊಲೀಸರಿಗೆ ಬೆಂಡೆತ್ತಿ ಬಿಸಾಕಿದ್ರು. ಏನ್ ಅನ್ಕೊಂಡಿದ್ದೀರಿ ನೀವು? ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದು ಇದೆಯಾ ಇಲ್ವಾ? ಈ ದೇಶದ ಜನರನ್ನ ಗುಲಾಮರನ್ನಾಗಿ ಮಾಡಿಟ್ಕೊಂಡಿದ್ದೀರಾ ನೀವು? ಕೇವಲ ಸರ್ಕಾರಕ್ಕೆ ಜೈಕಾರಗಳನ್ನ ಮಾತ್ರ ಕೂಗಬೇಕು, ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಯಾವುದಕ್ಕೂ ಪ್ರತಿರೋಧ ಅಥವಾ ಪ್ರತಿಭಟನೆ ಮಾಡಬಾರ್ದ? ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಭಟಿಸುವ ಹಕ್ಕಿದೆ, ಶಾಂತಿಯುತ ಪ್ರತಿಭಟನೆಗೆ ಹಕ್ಕಿದೆ, ಮತ್ತು ಅವರು ಧಿಕ್ಕಾರ ಕೂಗೋದಕ್ಕೆ ಹಕ್ಕಿದೆ. ಧಿಕ್ಕಾರ ಕೂಗೋದು ಅಪರಾಧ ಅಲ್ಲವಲ್ಲ, ಯಾಕೆ ಗಡೀಪಾರು ಮಾಡಿದ್ರಿ ಇವರನ್ನ? ಯಾವ ಆಧಾರದ ಮೇಲೆ ಗಡೀಪಾರು ಮಾಡಿದ್ರಿ ಅಂತ ಹೇಳಿ ಆ ಕೇಸನ್ನ ಒಂದು ಗತಿ ಕಾಣಿಸಿದ್ರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನಂತಂದ್ರೆ, ಜಡ್ಜು ಮುಂದುವರೆದು ಇನ್ನೊಂದು ವಿಚಾರನೂ ಹೇಳ್ತಾರೆ. ಏನಾಗಿದೆ ಇಲ್ಲಿನ ರಾಜಕೀಯ ಸಿಸ್ಟಮ್ಗೆ? ಒಂದು ಮಗು ರಸ್ತೆಯಲ್ಲಿ ಅವಘಡ ಆಗಿ ಸತ್ತು ಹೋಗುತ್ತೆ, ಸಣ್ಣ ಮಗು, ಆ ಕುಟುಂಬ ದುಃಖದಲ್ಲಿರುತ್ತೆ, ಆ ಸುದ್ದಿ ನೋಡಿದವರೆಲ್ಲ ದುಃಖದಲ್ಲಿರ್ತಾರೆ. ಆದರೆ ಅದರ ಬಗ್ಗೆ ಯಾವ ರಾಜಕಾರಣಿಗೂ ಸಹ
ಯಾವುದೇ ರೀತಿಯಾದಂತಹ ಮಾತಾಡಬೇಕು ಅಂತ ಮನಸ್ಸಿಲ್ಲ, ಅದ್ರ ಬಗ್ಗೆ ಚರ್ಚೆ ನಡೆಯಲ್ಲ, ಏನಿಲ್ಲ. ಆದರೆ ಸದನದಲ್ಲಿ ಕೂತ್ಕೊಂಡು ರಾಜಕಾರಣಿಗಳು, ಈ ಸರ್ಕಾರದ ಪ್ರತಿನಿಧಿಗಳು ಏನು ಚರ್ಚೆ ಮಾಡ್ತಿದ್ದಾರೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಯಾರು ಹಾರಿದ್ರು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಯಾರು ಬಂದರು ಅಂತ ಹೇಳಿ ಅಲ್ಲಿ ಪಕ್ಷಾಂತರದ ಬಗ್ಗೆ, ಶಾಸಕರ ಖರೀದಿಯ ಬಗ್ಗೆ, ಕುದುರೆ ವ್ಯಾಪಾರದ ಬಗ್ಗೆ ಮಾತಾಡ್ತಿದಾರಲ್ಲ. ಎಲ್ಲಿ ಹೋಗಿದೆ ನಮ್ಮ ರಾಜಕೀಯ ವ್ಯವಸ್ಥೆಯ ಸಂವೇದನೆ, ಎಲ್ಲಿ ಹೋಗಿದೆ? ಒಂದು ಮಗು ಸತ್ತಿದ್ದಾಗಲೂ ಈ ರೀತಿ ಮಾಡ್ತಿರಲ್ಲ. ಆ ಅಬ್ಸರ್ವೇಷನ್ ಅನ್ನು ಸಹ ಜಸ್ಟಿಸ್ ಮಾಧವ್ ಜೆ ಜಮಾದಾರ್ ಅವರು ಮಾಡಿದ್ರು. ಅಲ್ಲಿಗೆ ಇವರು ಸರ್ಕಾರವನ್ನ ಸರಿಯಾಗಿ ಚಾಟಿ ಬೀಸಿದ್ರು. ಒಂದು ಸರ್ಕಾರಕ್ಕೂ ಚಾಟಿ ಬೀಸಿದ್ರು, ರಾಜಕಾರಣಿಗಳಿಗೂ ಚಾಟಿ ಬೀಸಿದ್ರು, ಈ ಕಡೆ ಪೊಲೀಸರಿಗೂ ಚಾಟಿ ಬೀಸಿದ್ರು. ಒಬ್ಬ ವ್ಯಕ್ತಿ ಧಿಕ್ಕಾರ ಕೂಗೋದೆ ದೊಡ್ಡ ಅಪರಾಧ ಅಂತ ಆತನ ಗಡೀಪಾರು ಮಾಡ್ತಿರಲ್ಲ ನೀವು ಅಂತ ಆತಂಕವನ್ನು ಸಹ ವ್ಯಕ್ತಪಡಿಸಿದ್ರು. ಆ ಮೂಲಕ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇತ್ತೀಚೆಗೆ ಬರ್ತಿರುವಂತಹ ಕೆಲವು ತೀರ್ಪುಗಳು, ಬೆಳವಣಿಗೆಗಳನ್ನ ನೋಡಿ ನಾವೆಲ್ಲ ಏನು ಬೆಚ್ಚಿ ಬೀಳ್ತಾ ಇದ್ದೀವಿ, ಏನಾಗ್ತಿದೆ ಇಲ್ಲಿ ಅನ್ನುವಂತಹ ರೀತಿಯಾದಂತಹ ಪ್ರಶ್ನೆಗಳು ನಮ್ಮಲ್ಲೇ ಮೂಡ್ತಾ ಇದ್ದಾವೆ ಸಾಕಷ್ಟು ಪ್ರಕರಣಗಳಲ್ಲಿ. ಅದು ತೀರ್ಪಾಗಿರಬಹುದು, ಅಬ್ಸರ್ವೇಷನ್ಗಳಾಗಿರ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಯೂತ್ ಅನ್ನ, ಈ ದೇಶದ ಯುವ ಜನತೆಯನ್ನ ಕಾಕ್ರೋಚ್, ಪ್ಯಾರಾಸೈಟ್ ಅಂತ ಕರೆಯೋದ್ರಿಂದ ಹಿಡಿದು ಆ ನಂತರ CJI ಅದನ್ನ ನಾನು ಹಾಗೆ ಹೇಳಲಿಲ್ಲ, ನಾನು ಹೇಳಿದ್ದು ಆ ಮಾತುಗಳನ್ನ ಇವು ಫೇಕ್ ಡಿಗ್ರಿ ಇರುವಂತಹವರಿಗೆ ನಾನ್ಯಾಕೆ ಯುವಕರಿಗೆ ಹೇಳಲಿ ಅಂತ ಆಮೇಲೆ ಹೇಳಿದ್ರು. ಬಟ್ ಅದು ರೀಚ್ ಆಗಲಿಲ್ಲ. ಬಟ್ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಪಕ್ಷನೇ ಉದಯಿಸ್ಬಿಡ್ತದ್ರಿಂದ ಅದು ಇವತ್ತು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ಆ ಮಟ್ಟಕ್ಕೆ ಪ್ರಭಾವ ಬೀರ್ತಿದ್ದಾವೆ ಸಣ್ಣ ಪುಟ್ಟ ಘಟನೆಗಳು. ಸೊ ಕೋರ್ಟ್ಗಳು ಈ ಲೆವೆಲ್ ಅಲ್ಲಿ ಇರಬೇಕಾದ್ರೆ ದಿಢೀರಂತ ಇಂತಹದೊಬ್ಬರು ಜಡ್ಜು ಧೈರ್ಯವಾಗಿ ಬಂದು ಧೈರ್ಯವಾಗಿ ಆಡಳಿತ ಪಕ್ಷದ ವಿರುದ್ಧವಾಗಿ ಇಂತಹ ಕಮೆಂಟ್ಗಳನ್ನು ಪಾಸ್ ಮಾಡೋದು, ಇಂತಹ ಜಡ್ಜ್ಮೆಂಟ್ಗಳು ಕೊಡೋದಿದೆಯಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಹೊಡಿಲೇಬೇಕು, ಒಪ್ಕೋಬೇಕು, ಮೆಚ್ಕೋಬೇಕು. ಯಾಕಂದ್ರೆ ನಮ್ಮ ಏನು ಸಿಸ್ಟಮ್ ಇದೆ, ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಅದು ಇನ್ನೂ ಉಸಿರಾಡ್ತಿದೆ, ಇನ್ನೂ ಉಸಿರಾಡುತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳು ನಮಗೆ ಸ್ಫೂರ್ತಿ ಆಗ್ತಾ ಹೋಗ್ತವೆ. ಏನು ಇಕ್ಕಟ್ಟಿಗೆ ಸಿಲುಕೊಂಡಿದ್ದೀವಿ ಇಡೀ ದೇಶ ಇವತ್ತು, ಒಂದು ರೀತಿ ಫ್ಯಾಸಿಸಂ ಮನಸ್ಥಿತಿಯ ಆಡಳಿತಕ್ಕೆ ಸಿಲುಕೊಂಡಿದ್ದೀವಿ, ಧರ್ಮದ್ವೇಷದ ನಡುವೆ ಒದ್ದಾಡ್ತಾ ಇದ್ದೀವಿ, ಭ್ರಷ್ಟಾಚಾರದ ನಡುವೆ ಒದ್ದಾಡ್ತಾ ಇದ್ದೀವಿ, ರಾಮ ಮಂದಿರದ ಹುಂಡಿ ಕಾಸನ್ನು ಬಿಡದಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಅಂತಹ ಸನ್ನಿವೇಶದಲ್ಲಿ ಇಂತಹ ಜಡ್ಜ್ ಒಬ್ಬರು ನಮಗೆ ಕಾಣಿಸ್ಕೊಂಡಾಗ ನಿಜವಾಗ್ಲೂ ಸಹ ನಮಗೆ ಏನೋ ಒಂದು ರೀತಿ ಭರವಸೆ ಮೂಡುತ್ತೆ, ಏನೋ ಒಂದು ರೀತಿಯ ಹರ್ಷ ಆಗತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟೆ. ಇದೇನು ದೊಡ್ಡ ಬೆಳವಣಿಗೆ ಏನಲ್ಲ, ಬಟ್ ಎಸ್, ತಪರಾಕಿ ಹಾಕೋರು ಇದ್ದಾರೆ ಸರ್ಕಾರಕ್ಕೆ, ಪೊಲೀಸರಿಗೆ. ಅವ್ರ ಮನ ಬಂದಂತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಒಟ್ಟಿನಲ್ಲಿ ಈ SDPI ನಾಯಕ ಯಾರು ಸಯೀದ್ ಚೌಧರಿ ಅದೃಷ್ಟವಂತ ಅಂತ ಹೇಳಬೇಕು. ಇವರ ಬೆಂಚಿಗೆ ಹೋಗಿದೆ, ಹಾಗಾಗಿ ಅವರು ಬಚಾವಾದರು. ಬೇರೆ ಯಾರಾದರೂ ಜಡ್ಜ್ ಆಗಿದ್ದಿದ್ರೆ ಮೇ ಬಿ ಈ ರೀತಿಯಾದಂತಹ ಪರಿಹಾರ ಅವ್ರಿಗೆ ಅಥವಾ ರಿಲೀಫ್ ಅವ್ರಿಗೆ ಸಿಗ್ತಾ ಇಲ್ವೇನೋ. ಒಟ್ಟಿನಲ್ಲಿ ಒಂದು ರೀತಿಯಾದಂತಹ ಭರವಸೆ ಮೂಡಿಸುವಂತಹ ಒಂದು ಬೆಳವಣಿಗೆ, ಅದನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.